ನನ್ನ ಕೈಯ ಬೆಳೆದು ಉಳಿದ್ರು ಅಷ್ಟೇ. ಆ ಮಾತೃ ವಾತ್ಸಲ್ಯದ ಭಾವನೆ ಇತ್ತಲ್ಲ ಅಷ್ಟೇ, ಅವರಿಗೂ ನನಗೆ ಎಲ್ಲರ ಜೊತೆಗೂ ಅಷ್ಟು ಬೆರೆತು ಹೋಗುವಂತ ಒಂದು ಗುಣ ಅದು ಅವರಿಂದ ಕಲಿಬೇಕಾದಂಥದ್ದು. ಅವರಿಂದ ಒಂದು ದೊಡ್ಡ ಸಂಪರ್ಕ ನನಗೆ ಏನು ಪಾಠ ಅಂತಂದ್ರೆ, ಯಾರೇನಿದ್ರು ಮೌನವಾಗಿರ್ಬೇಡಪ್ಪ, ಹೆಚ್ಚಿನ ಏನು ತಲೆ ಕೆಡಿಸ್ಕೊಳ್ಬೇಡ, ಅವ್ರಿಗೆ ಬಿಟ್ಬಿಡು ಅಂತಂದೇಳಿ ನಮಗೆ ಪಾಠ ಹೇಳೋರು. ಆದರೆ ಅವ್ರ ಜೀವನದಲ್ಲಿ ಸಾಧಿಸಿದ್ರು, ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ರು. ಅದರಲ್ಲಿ ಒಂದು ಸಾಹಿತ್ಯ ಲೋಕದಲ್ಲಿ ಕಂಡಂಥ ಒಂದು ಅದ್ಭುತವಾದ ಘಟನೆ ನಡೆದಿದ್ದು, ಅವರು ತ್ರಿಪದಿಗಳಲ್ಲಿ ಸಿದ್ಧಾಂತ ಚೂಡಾಮಣಿ ನಮ್ಮ ಧರ್ಮ ಗ್ರಂಥವನ್ನು ತ್ರಿಪದಿಗಳಲ್ಲಿ ಬರೆದಿದ್ರು. ಅದಕ್ಕೆ ಮುನ್ನುಡಿ ಬರಲಿಕ್ಕೆ ಸಾಕ್ಷಿ ಮಾಡೋದಂತ ಹಿರಿಯ ಸಾಹಿತಿಗಳಿಗೆ ಕೊಟ್ಟಿದ್ವಿ. ಅದನ್ನ ಬರೆದಾಗ ಚರ್ಚೆ ಮಾಡೋದೈತೆ ಅಂತ ಅವ್ರ ಮನೆಗೆ ಹೋಗಿದ್ವಿ. ನನಗೆ ಅವರು 3 ಸರಿ ಫೋನ್ ಮಾಡಿದ್ರು, ಸಾಕ್ಷಿ ಬರಲಾಗಿದ್ದವರು ಎಲ್ಲಿದ್ದೀರಪ್ಪ ಅಂತ. ಅದು ಹೇಗೆಂತ ಬಂದು ಕೊನೆಗೆ ಸರ್ ನಿಮ್ಮ ಮನೆ ಬಾಗ್ಲಾಗೆ ಹಿಡಿತಾ ಇದೀವಿ ಆಟೋ ಅಂತಂದೆ. ಅವರು ಬಾಗ್ಲಲ್ಲಿ ನಮಗೆ ಸ್ವಾಗತ ಮಾಡ್ಕೊಳ್ಳಕ್ಕೆ ಬಂದಿದ್ರು. ಹೆಂಗೆ ಸ್ವಾಗತ ಮಾಡಿದ್ರು ಅಂದ್ರೆ, ನಮ್ಮ ಅಜ್ಜಿಗಿಂತ ಹಿರಿಯರವರು ಸಾಕ್ಷಿ ಮರಳಯ್ಯನವರು ಅಂತ ನೀವು ಕೇಳಿರ್ಬೇಕು ಹೆಸರು, ದೊಡ್ಡ ಕನ್ನಡದ ವಿದ್ವಾಂಸರು. ಅವರನ್ನು ದೊಡ್ಡ ಹಾರ ತಗೊಂಡ್ಬಂದು ಇಟ್ಕೊಂಡಾರೆ. ಬಾಗ್ಲಲ್ಲಿ ಹಾರ ಹಾಕಿ ಆ ಕ್ಷಣ ನನ್ನ ಜೀವನದಲ್ಲೇ ಮರೆಯಲಾದಂಥ ಒಂದು ದೊಡ್ಡ ಕ್ಷಣ. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಅವ್ರು ನಮ್ಮ ಅಜ್ಜಿಗೆ. ನನಗೆ ಒಂದು ಕ್ಷಣ ಎದೆ ಜಲ್ಲಂದು ಬಿಡ್ತಾವ್ರು, ದೊಡ್ಡ ಸಾಹಿತಿ ನಮಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಅವಾಗ ನನಗೆ ಅನಿಸಿದ್ದಿಷ್ಟೇ, ಅವ್ರು ಹೇಳಿದರು, ನೋಡಪ್ಪ ನಾನು ಬದುಕಿರೋದ್ರೊಳಗೆ ಜಯದೇವ ತಾಯಿ ಲಿಗಾಡಿ ಸರ್ವಜ್ಞಂತೂ ತ್ರಿಪದಿಗಳಿಗೆ ಹೆಸರಾಗಿದ್ದ ಜಯದೇವ ತಾಯಿ ಲಿಗಾಡಿ ಅವರು ಆ ಹೆಸರನ್ನ ಗಳಿಸಿದ್ರು. ಅವ್ರ ನಂತರ ತ್ರಿಪದಿಗಳಲ್ಲಿ ಅದ್ಭುತವಾದ ಸಾಹಿತ್ಯ ಪಡೋ ಸಾಮರ್ಥ್ಯ ಐತೆ ಅನ್ನೋಂಥ ಒಂದು ಶಕ್ತಿಯನ್ನು ತೋರಿಸಿಯಪ್ಪ ಕಬಾಳಿ ಭಟ್ಟ ನನಗೆ. ಅದಕ್ಕೆ ನಾನು ಬದುಕಿರುವಾಗ ಇಂಥ ಪುಣ್ಯಾತ್ಮನ ನೋಡಿ ನಾನು ಸಾಯುವಂಥ ಒಂದು ಅವಕಾಶ ಕೊಟ್ಟಲ್ಲಪ್ಪ ಅಂತಂದೇಳಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಗೌರವಿಸಿದ್ರು. ಅವ್ರು ಮನೆಗೆ ಹೋದಾಗ ವಾಪಸ್ ನಾವು ಆಟೋ ಹತ್ತೋವರೆಗೂ ನಮ್ಮನ್ನ ಅಜ್ಜನ ಕೈ ಹಿಡಿದು ಅವರು ಗೌರವಿಸಿದ್ರು. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಅಜ್ಜ ಎಲ್ಲರ ಜೊತೆ ಪ್ರೀತಿಯಿಂದಿತ್ತು, ಸಲಿಗೆಯಿಂದಿತ್ತು. ಸಲಿಗೆಯನ್ನು ದುರುಪಯೋಗ ಮಾಡ್ಕೊಂಡವರು ಅದಾರೆ, ಅವ್ರ ಜೀವನದ ಜೊತೆಗೆ ಅನ್ಯಾಯ ಮಾಡಿದವರು ಅದಾರೆ, ನ್ಯಾಯೋಚಿತವಾಗಿ ನಡ್ಕೊಂಡವರು ಅದಾರೆ. ಆದರೆ ಅವ್ರವ್ರಿಗೆ ಬಿಟ್ಟಿದ್ದಪ್ಪ, ಅದು ಅವ್ರ ನಡೆಗಳು ಅವ್ರವ್ರಿಗೆ ಇರ್ತವೆ ಅಂತ ಹೇಳಿ ಹೋದಂಥ ಜೀವ ನಮ್ಮ ಅಜ್ಜ. ಎಲ್ಲೋ ಸಮಾರಂಭಕ್ಕೆ ನಾವು ಹೋದರೆ ಕೇದಾರ ಜಗತ್ತುಗಳು ಹೇಳೋರು, ಎತ್ತರ ಎತ್ತರ ಕಂಬಾಳಿ ಮಠ ತತ್ರ ಗುರುಮೂರ್ತಿ ಅಂತ. ಅಂದರೆ ಎಲ್ಲೆಲ್ಲಿ ಕಂಬಾಳಿ ಮಠ ಇರ್ತಾನೆ ಅಲ್ಲಿ ಗುರುಮೂರ್ತಿ ಇರ್ತಾನೆ, ಗುರುಮೂರ್ತಿ ಇದ್ದಲ್ಲಿ ಕಂಬಾಳಿ ಮಠ ಇರ್ತಾನೆ ಅಂತ. ಇದು ನಮ್ಮ ಧಾರ್ಮಿಕ ಲೋಕದೊಳಗೆ ಒಂದು ಚರ್ಚೆ ಆದಂಥ ಸಂದರ್ಭ. ಆದರೆ ಅಲ್ಲಿ ಗುರುಸ್ಥಿತಿ ಹೆಂಗೆ ಅಂತಂದ್ರೆ, ಗುರುಮೂರ್ತಿ ಯಾರಾದ್ರೂ ಕರ್ಕೊಂಬಂತಂದ್ರೆ ಕಚ್ಚ ಪಂಚ ಹಾಕಿರ್ತಾರೆ, ಅವ್ರು ಬಿಳಿ ಜುಬ್ಬ ಹಾಕಿರ್ತಾರೆ, ಒಂದು ಶಲ್ಯ ಹಾಕಿರ್ತಾರೆ, ಅಜ್ಜ ಚಸ್ಮ ಹಾಕೊಂಡಿರ್ತತೆ ಅಂದರೆ ಅವ್ರನ್ನ ಕರೆಕ್ಟ್ ಕರ್ಕೊಂಬರೋರು. ಅಪರಿಚಿತ ಹೇಳಿದ್ರೆ ಕರ್ಕೊಂಬರ್ತಿದ್ರು. ಇವತ್ತೇನಾದ್ರು ಫೋಟೋದಲ್ಲಿ ಕಾಣ್ತಾರಲ್ಲ, ಇದೇ ನಗುಮುಖ, ಇದೇ ವಿಭೂತಿ, ಕಚ್ಚ ಪಂಚೆ, ಯಾವಾಗಲೂ ಒಂದೇ ರೀತಿ ಡ್ರೆಸ್ಸು. ಅವ್ರು ಕೊನೆಯ ಗಳಿಗೆವರೆಗೂ ಭಾಳ ಅದ್ಭುತವಾದ. ನಾನು ಅಮ್ಮನ ಜೊತೆಗೆ ಹಂಗಜ್ಜ ನಿಮ್ಗೆ ಅವ್ರಿಗೆ ಹೆಂಗೆ ಲಭ ಆಯ್ತು ಅಂತ ಕೇಳ್ತಿದ್ದೆ ನಾನು ಶಾರದಮ್ಮನವ್ರ ಬಗ್ಗೆ. ಒಂದು ಲಂಗ ಹೊಲ್ಕಟ್ಟಪ್ಪ ಅನ್ನೋದು ಇವಳಿಗೆ ಗಂಟೆ ಬಿದ್ದುಬಿಡ್ತು ಅಂತ ಹೇಳೋರು. ಅಷ್ಟು ವಿನೋದವಾಗಿದ್ರು ಅವರು. ಅಂದರೆ ಭಾಳ ಅವರು ಏನೇ ಬರೀಲಿ ಮೊದಲು ಹೆಂಡತಿ ಮುಂದೆ ಹೇಳಿ, ಶಾರದಮ್ಮನ ಮುಂದೆ, ಆನಂತರ ಜಗತ್ತಿಗೆ ಕೊಡುವಂಥವ್ರು. ಅಂದರೆ ಮೊದಲ ಅರ್ಪಣೆ ಯಾರಿಗಾಗಿತ್ತು ಅಂತಂದರೆ, ನನ್ನ ಮಡದನೇ ನನಗೆ ವಿಮರ್ಶಕಳಪ್ಪ, ನನ್ನ ಬದುಕನ್ನು ತಿದ್ದದ್ದು ಗುರು ಆಕಿ ಅಂತ ಹೇಳ್ತಿದ್ರು. ಅವರ ಬದುಕಿನ ಒಂದೊಂದು ಕ್ಷಣವೂ ಸಹ ಇನ್ನೊಂದು ಮೌಲ್ಯಯುತವಾದಂಥದ್ದು, ಪ್ರೀತಿಯಿಂದ ಕೂಡಿರುವಂಥದ್ದು ಆಗಿತ್ತು ಅಂತನ್ನುವಂಥದ್ದನ್ನು ನಾವು ನೆನೆಸ್ಕೊಂಡು ಇಂಥ ಮಾಹಿತಿಗಳನ್ನು ನಾವು ಹೇಳಿದ್ರೆ, ಅವರು ಮಗಳ ಆಶಾ ಒಂದು ಒಳ್ಳೆ ಮಾತು ಹೇಳಿದ್ರು, ನನಗೆ ಧೈರ್ಯ ಕೊಟ್ಟು ನನಗೆ ಬದುಕು ಕೊಟ್ಟರು ಅಂತ. ಅವರೊಬ್ಬರಿಗೆ ಅಂತಲ್ಲ, ಅಂಥವ್ರಿಗೆ ಭಾಳ ಜನ ಕೊಟ್ಟಾರ ಅವರು. ಅಂದರೆ ಗೌಪ್ಯವಾಗಿ ಕೆಲಸ ಮಾಡ್ತಾ ಇದ್ರು, ಎಲ್ಲಿ ಹೇಳ್ಕೊಂತಿದ್ದಿಲ್ಲ ಅವರು. ಇಂಥ ದಾಖಲೆಗಳ ಒಂದು ದೊಡ್ಡ ಸರಣಿ ಪಟ್ಟಿ ನಮ್ಮ ಅಜ್ಜನ ಜೊತೆಗಿದೆ ಅಂತ ಹೇಳ್ತಾ, ಒಂದು ಅನಿಸಿಕೆ ನಿಮ್ಮೆಲ್ಲರ ಗಮನಕ್ಕೆ ಬೀಳ್ತಾ, ಆ ಅಜ್ಜನ ಆ ವಾರಸುದಾರಿಕೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅವರ 2ನೇ ಮಗಳು ರೇಣುಕಮ್ಮನ ಮಗಳು ಆದಂಥ ರಾಜು, ಇನ್ನು 3ನೇ ಮಗಳು ಮಗ ಕೀರ್ತಿ, ಇನ್ನು 4ನೇ ಮಗಳು ಗೀತಮ್ಮನ ಮಗ ರುದ್ರೇಶ್, ಎಲ್ಲ ದೀಪ. ಇವರೆಲ್ಲರಿಗೂ ಒಂದು ಮಾನವ ವಿಕಾಸ ಫೌಂಡೇಶನ್ ಇಂದ ಒಂದು ವಿಚಾರ ಮಾಡಿದ್ವಿ ನಾವು. ಇವತ್ತು ನಮ್ಮ ಅಜ್ಜನ ಉತ್ತರಾಧಿಕಾರಿಗಳಾಗಿ ಇವರು 3 ಮುಂದೆ ಮಂತನದೊಳಗೆ ಒಂದು ಅಜ್ಜ ಹೆಂಗೆ ಎಲ್ಲರ ಬಾಂಧವ್ಯಗಳನ್ನು ಬೆಳೆಸ್ಕೊಂಡು ಹೋಗಿದ್ನೋ ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಈ ಮೊಮ್ಮಕ್ಕಳು ತಗೊಳ್ಬೇಕು. ಅವರಿಗೆ ಆದರ್ಶವನ್ನು ಕೊಡುವಂಥ ರೀತಿ ಒಳಗೆ ಹಿರಿಯರೆಲ್ಲರೂ ಇವರು 3 ಮಕ್ಕಳು ಅಳಿಯರು ಎಲ್ಲರೂ ಜೊತೆಗಿರ್ಬೇಕು ಅಂತಂದೇಳಿ ವಿನಂತಿಸ್ಕೊಳ್ತಾ, ನಮ್ಮ ಕೊಟ್ರಯ್ಯನವ್ರು ಬಂದು ಅವ್ರಿಗೆ ಇವನ್ನ ವಸ್ತ್ರಗಳನ್ನು ಅವ್ರನ್ನ ಹೆಗಲ ಮೇಲೆ ಹಾಕಿ ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು ಅಂತಂದೇಳಿ ವಿನಂತಿಸ್ಕೊಳ್ತಾ ಇದ್ದಾನೆ. ಬರೀ ಕೊಟ್ರೆ ಅವ್ರು ನಮ್ಮ ಕೊಟ್ರಯ್ಯನವ್ರಂತ ಸಿಂಗಾಳಿ ಕೊಟ್ರಯ್ಯನವರು, ಅವ್ರ ವಯಸ್ಸು ಅಜ್ಜನ ಹತ್ರಕ್ಕೆ ಬಂದಾರ. ಈಗ
ಆದ್ರೆ ಎಲ್ಲರೂ ಚಪ್ಪಾಳೆ ನಮ್ಮ ಕೀರ್ತಿ ಅಂತೂ ಅಷ್ಟೊಂದು ಈಗ ರಾಜ್ಯದ ಅಧ್ಯಕ್ಷ ಮಾಡೋದಂತ ಕಾರ್ಯಾಧ್ಯಕ್ಷ ಕೀರ್ತಿ, ಕಾರ್ಯದರ್ಶಿಗೆ ಒಂದು ಉದ್ರೇಶ, ಇವರು ಮೂವರು ಸೇರ್ಕೊಂಡು ಮನೆಯನ್ನ ಹೆಂಗಾಗಿ ನಡೆಸ್ತಾರೋ ಮಂತ್ರನ ಅಜ್ಜನ ನೆನಪುಗಳನ್ನ ಹೆಂಗೊಳಿಸಿರ್ತಾರೋ ಭವಿಷ್ಯದಲ್ಲಿ ಅಜ್ಜನ ಹೆಸರಿನಲ್ಲಿ ಏನಾದರೂ ಮಾಡ್ಬೇಕು ಅಂತ ಚಿಂತನೆ ಬಂದ್ರೆ ಅವರೇ ಸೇರ್ಕೊಂಡು ಒಂದು ತೀರ್ಮಾನ ಮಾಡಿ ಹಿರಿಯರ ಮಾರ್ಗದರ್ಶನದೊಳಗೆ ಈ ಮಂತ್ರವನ್ನ ನಡೆಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಇವರಿಗೆ ಒಂದು ಶಿವಯೋಗಿ ಕಂಡ ಕನಸು ಅಂತ ಇದೊಂದು ಕಣ್ಕುಪ್ಪೆ ಅಜ್ಜನ ಹೆಸರು ಅವರ ಅನುಭವದ ವಿಚಾರಗಳನ್ನ ನಮ್ಮ ಗುರುವತ್ತದ್ದೇ ಬರೆದಿತ್ತು. ಅಂದ್ರೆ ಧರ್ಮ ಪರಂಪರೆ ಆಚಾರ ಹೆಂಗೊಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಈ ಪುಸ್ತಕದೊಳಗಿದೆ. ಅದನ್ನ ನಾವು ಮೂವರು ಕಲ್ತ್ಕೊಂಡು ಮುಂದಕ್ಕೆ ಅವರು ಮಂಥನವನ್ನ ಅಜ್ಜನ ಹೆಸರನ್ನ